ಎಲ್ರಿಗೂ ನಮಸ್ಕಾರ ರೀ. ದೇವ್ರ ನೈವೇದ್ಯಕ್ಕೆ ಈಸಿಯಾಗಿ ಕ್ವಿಕ್ಕಾಗಿ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ತುಪ್ಪ, ಏಲಕ್ಕಿ ಪುಡಿ, ಸಣ್ಣ ರವೆ ರೀ, ಬಾಂಬೆ ರವೆ ಅಂತಲೂ ನಾವು ಕರಿತೇವೆ ರೀ. ಅದು ನಾವು 1 ಬಟ್ಲು ತೊಗೊಂಡಿನಿ ರೀ. ಒಣ ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿನಿ ರೀ. ಸಕ್ಕರೆ 1 ಬಟ್ಲು ತೊಗೊಂಡಿನಿ ರೀ. ಎಷ್ಟು ರವೆ ತೊಗೊಂಡಿರ್ತೀರಲ್ಲ ಅಷ್ಟು ಸಕ್ಕರೆ ತೊಗೊಂಡಿರ್ಬೇಕು ರೀ. ಹಾಲು 5 ಬಟ್ಲು ರೀ. ಅಂದ್ರೆ ನೀವು ಎಷ್ಟು ರವೆ ತೊಗೊಂಡಿರ್ತೀರಲ್ಲ ಅದ್ರದ್ದು 1 ಬಟ್ಲ ರವೆ ತೊಗೊಂಡಿರಂದ್ರೆ 5 ಬಟ್ಲ ಹಾಲು ತೊಗೋಬೇಕು ರೀ. ಈಗ ಅದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ಈಗ ಮೊದಲಿಗೆ ಬಾಣಲೆಯನ್ನು ಒಲೆ ಮೇಲಿಟ್ಟು ಕಾಯಕ್ಕಿಡ್ಬೇಕು ರೀ. ಕಾಯಕ್ಕಿಡೋಣ. ಮೊದಲಿಗೆ ನಾ ಏನು ಮಾಡ್ಕೊಕತ್ತೀನಿ ಅಂದ್ರೆ, ಈಗ ತುಪ್ಪ ಹಾಕಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಮೊದಲಿಗೆ ಹುರ್ಕೋತೀನಿ ರೀ. ಈಗ ತುಪ್ಪ ಕಾದೈತೆ ರೀ. ಇದಕ್ಕೆ ನಾನು ಒಣ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊಳಕತ್ತೀನಿ ರೀ. ಇದನ್ನು ಚೆನ್ನಾಗಿ ಹುರ್ಕೋಬೇಕ್ರಿ. ಇದು ಚೆನ್ನಾಗಿ ಹುರ್ಕೋಬೇಕ್ರಿ. ಇದು ಮಸ್ತಂಗಿ ಎಷ್ಟು ಚಂದ ಹುರಿತಾವಲ್ರಿ, ಅದ್ರದ್ದು ಗೋಲ್ಡನ್ ಕಲರ್ ಬರೋ ಅಷ್ಟು ಹುರ್ಕೋಬೇಕ್ರಿ. ಅದನ್ನು ತುಪ್ಪದಾಗ ಇದ್ರೊಳಗೆ ಹುರ್ಕೊಳ್ಳೋದ್ರಲ್ಲಿಂತ ಅದ್ರ ಘಮ ಏನಿರ್ತೈತಲ್ರಿ ಅದು ಚಂದ ಬರ್ತೈತ್ರಿ. ಅದ್ರದ್ದು ಫ್ಲೇವರ್ ಏನಿರ್ತೈತಲ್ರಿ ಅದು ಪಾಯಸದೊಳಗೂ ಚಲೋದಂಗೆ ಟೇಸ್ಟ್ ಹತ್ತೈತ್ರಿ ಅದು ನಮಗೆ. ಇದನ್ನು ನಾ ಬಾಣಲಿ ಒಳಗಿಟ್ಟು ಚೆನ್ನಾಗಿ ತುಪ್ಪದಾಗ ಹುರ್ಕೊಳಕತ್ತೀನಿ ರೀ. ತುಪ್ಪದಾಗ ಚಂದಂಗೆ ಹುರ್ಕೊಳ್ಳೋದ್ರಿ. ಹುರ್ಕೊಂಡಾದ್ಮೇಲೆ ರೀ ಇದನ್ನು ಒಂದು ಪಾತ್ರೆ ಒಳಗೆ ನಾನು ತಕ್ಕೊಳಕತ್ತೇನೆ ರೀ. ಈಗ ನಾ ಒಂದು ಪಾತ್ರೆ ಒಳಗೆ ಇದನ್ನು ತಕ್ಕೊಂಡು ಬಿಡ್ತೀನಿ ರೀ. ಡ್ರೈ ಫ್ರೂಟ್ಸ್ ಏನೈತಲ್ರಿ ಇದನ್ನು ನಾ ಏನು ಮಾಡತ್ತೀನಿ ರೀ, ಒಂದು ಬಾಣಲಿ ಒಳಗೆ ಒಂದು ಪಾತ್ರೆ ಒಳಗೆ ನಾ ತಕ್ಕೊಳಕತ್ತೀನಿ ರೀ. ಈಗ ನಾನು ಒಣ ದ್ರಾಕ್ಷಿ ಗೋಡಂಬಿ ಏನು ಹುರ್ಕೊಂಡಿದ್ರಲ್ರಿ ಅದ್ರೊಳಗೆ ಸ್ವಲ್ಪ ತುಪ್ಪ ಉಳ್ದಿತ್ತು ರೀ. ಇದ್ರೊಳಗನ ಏನು ಮಾಡಿಬಿಡೋದು ಅಂದ್ರೆ ರೀ, ನಾನೀಗ ಮತ್ತೆ ಒಲೆ ಇದು ಮಾಡಿಕೊಂಡು ಹಚ್ಕೊಂಡ್ರಿ ಅದ್ರೊಳಗನ ಏನು ಮಾಡೋದು ಅಂತಂದ್ರೆ, ಸಣ್ಣ ರವೆ ಏನಂದ್ರೆ ಬಾಂಬೆ ರವೆ ಅಂತೇನು ಕರಿತೀವಲ್ರಿ ಅದನ್ನು ಅದ್ರೊಳಗೆ ಹಾಕಿ ಚಂದಂಗೆ ಹುರ್ಕೋಬೇಕ್ರಿ. ಸಣ್ಣಂಗೆ ಮೀಡಿಯಮ್ಮು ಉರಿ ಒಳಗೆ ಇಟ್ಕೊಂಡನ ಹುರಿಬೇಕ್ರಿ. ಇಲ್ಲ ಅಂದ್ರೆ ಇದು ಬಾಂಬೆ ರವೆ ಏನಿರ್ತೈತಲ್ರಿ ಸಣ್ಣ ರವೆ ರೀ, ಆದಷ್ಟು ಲಘುನ ಹೊತ್ತು ಬಿಡ್ತೈತ್ರಿ ಇದು. ಅದ್ರೊಳಗೆ ನಾ ಇಟ್ಕೊಂಡಿದ್ದು ಬಾಣಲಿ ಏನೈತಲ್ರಿ ಹಿತ್ತಾಳಿದೈತ್ರಿ. ಈ ಹಿತ್ತಾಳಿ ಬಾಣಲಿ ಲಘುನ ಕಾಯ್ತು ಅಂತಂದ್ರೆ ಅದು ಕಾವು ಏನಾಗಿರ್ತೈತಿ ಲಘುನ ಆರೋದಿಲ್ರಿ. ಇದು ಚಂದ ಬಿಸಿ ಹಂಗೆ ಇರ್ತೈತ್ರಿ. ಅದ್ರೊಳಗೆ ಹೊತ್ತೋಗ್ಬಿಡ್ತೈತ್ರಿ ಇಂಥ ಬಾಣಲಿ ಒಳಗೆ ಮಾಡಾಕತ್ತಿದ್ದಾಗ. ಅದಕ್ಕನ ಏನು ಮಾಡಿಬಿಡೋದು ಅಂತಂದ್ರೆ, ಸಣ್ಣ ಉರಿ ಒಳಗನ ನೀವು ಹೆಂಗೆ ಮಾಡ್ತಿರಲ್ಲ ಸಣ್ಣ ಉರಿ ಒಳಗೆ ಇಟ್ಕೊಂಡನ ಹುರ್ಕೊಂಡು ಬಿಡೋದ್ರಿ. ಸಣ್ಣ ಉರಿಯಂಗೆ ಚಂದಂಗೆ ಏನು ಮಾಡೋದ್ರಿ, ಹುರ್ಕೊಳ್ಳೋದ್ರಿ. ಇದು ಸಣ್ಣಂಗಿದ್ದು ಇಟ್ಕೊಂಡು ಹುರ್ಕೊಂಡಾದ್ಮೇಲೆ ಅದೊಂದು ಬಾಣಲಿ ಒಳಗೆ ತಕ್ಕೊಂಡು ಇಟ್ಕೊಂಡಿನಿ ರೀ. ಈಗ ಕಾಯ್ದಿದ್ದು ಬಾಣಲಿಗೆ ಏನು ಮಾಡಿಬಿಡೋದಂದ್ರೆ ಹಾಲನ್ನು ತೊಗೋಬೇಕ್ರಿ. ಹಾಲು ಮತ್ತು ಕಾಯಿಸಿದ್ದು ಇರ್ಬೇಕ್ರಿ. ಮತ್ತು ಅವು ಹಂಗೆ ಹಸಿ ಹಾಲು ತೊಗೊಳುವಂಗಿಲ್ರಿ. ಇದಕ್ಕೆ ಆರಿಸಿದ ಹಾಲನ್ನು ತೊಗೊಳ್ಬೇಕ್ರಿ. 5 ಕಪ್ ಹಾಲು ತೊಗೊಂಡೇನ್ರಿ ನಾ. ಅಂದ್ರೆ 1 ಕಪ್ ರವೆ ತೊಗೊಂಡಿನಂದ್ರೆ 5 ಕಪ್ ಹಾಲು ತೊಗೊಂಡಿನಿ ರೀ. ಆರಿಸಿದ್ದು ಹಾಲಿದ್ದು ರೀ ಇವು. ಹಾಲನ್ನು ಬಾಣಲಿ ಒಳಗೆ ಹಾಕಿ ಕಾಯ್ಸಕ್ಕೆ ಇಟ್ಟೀನಿ ರೀ. ಚಂದಂಗೆ ತಿರುಗಬೇಕ್ರಿ. ತಿರುಗೋದಾದ್ಮೇಲೆ ಅದ್ರೊಳಗೆ ಮಾಡಿರೋ ಕಾಯ್ದ ತಕ್ಷಣ ಏನು ಮಾಡಿಬಿಡೋದ್ರಿ, ರವೆ ಹಾಕಿಬಿಡೋದ್ರಿ. ಅದು ವಿಡಿಯೋ ಮಾಡೋದು ಇದ್ರೊಳಗೆ ಸ್ಕಿಪ್ ಆಗಿಬಿಟ್ಟೈತ್ರಿ. ಅದನ್ನ ರವೆ ಹಾಕಿನಿ ರೀ. ಈಗ ರವೆ ಏನಾಗಿತ್ತಲ್ರಿ ಅದು ಗಂಟು ಬರಲಾರ್ದಂಗೆ ತಿರ್ವಾಡ್ಕೋತಿರ್ಬೇಕು. ಯಾಕಂದ್ರೆ ಬಾಂಬೆ ರವೆ ಏನಿರ್ತೈತಲ್ರಿ ಅದು ಲಘುನ ಗಂಟಾಗಿಬಿಡ್ತೈತ್ರಿ. ಅದು ಗಂಟಂಗೆ ರೀ. ಅದನ್ನು ಗಂಟಿರ್ಲಾರ್ದಂಗೆ ಚಂದಂಗೆ ಇದು ಮಾಡ್ಕೋದ್ರಿ. ಈಗ 1-2 ಕುದಿ ಬಂದೈತನಕನ ಸಕ್ರೆ ಹಾಕ್ಕೊಂಡು ಬಿಡೋದ್ರಿ ಅದಕ್ಕೆ ರೀ. ಸಕ್ರೆ ಹಾಕ್ಕೊಂಡು ಬಿಟ್ಟ ಮೇಲೆ ಅದನ್ನು ಹಂಗೆ ಗಂಟು ಇದು ಆಗ್ಲಾರ್ದಂಗೆ ನೋಡ್ಕೋಬೇಕ್ರಿ. ಅವಾಗೂ ಗಂಟು ಆಗಿಬಿಡ್ತೈತ್ರಿ. ಅದು ಹಂಗೆ ಕೈ ಆಡಿಸ್ಕೊತಾನೆ ಇರ್ಬೇಕ್ರಿ ಅದ್ರೊಳಗೆ ಬಿಡ್ಲಾರ್ದಂಗೆ. ಸಕ್ರೆ ಕರಗ್ತದ್ರಿ. ಕರಗು ಮಟ್ಟ ಒಂದು ಕುದಿ ಸಕ್ರೆ ಕರಗ್ತ್ರಿ. ಈಗ ಕರದ್ಮೇಲೆ 1 ಕುದಿ ಬರೋ ತನಕ ಬಿಡ್ಬೇಕ್ರಿ. ಈಗ 1 ಕುದಿ ಬಂದದಂದಮೇಲೆ
ಅದಕ್ಕೆ ನಾ ಈಗ ಏಲಕ್ಕಿ ಪುಡಿಯನ್ನು ಹಾಕಕತ್ತೀನಿ ರೀ. ಏಲಕ್ಕಿ ಪುಡಿ ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕ್ರಿ. ಅದನ್ನು ಮಿಕ್ಸ್ ಆಗೋ ಥರ ಚೆಂದಂಗೆ ಕಲಿಸ್ಬೇಕ್ರಿ. ಅದು ರವೆ ಪಾಯಸ ಈಗ ರೆಡಿ ಆಗಕತ್ತೈತ್ರಿ. ಈಗ ಅದಕ್ಕೆ ಟೇಸ್ಟ್ ಸಲುವಾಗಿ ಹಂಗೆ ಸ್ಟ್ರೈನ್ ಮಾಡ್ಕೋತಿರ್ಬೇಕ್ರಿ, ತಿರ್ಗಿಸ್ಕೊತಾನೆ ಇರ್ಬೇಕ್ರಿ. ಅದು ತಿರ್ಗಿಸ್ದಾದ್ಮೇಲೆ ಈಗ ನಾನು ಗೋಡಂಬಿ ಹಾಕ್ಕೊಳಕತ್ತೀನಿ ರೀ. ಗೋಡಂಬಿ ಹಾಕೋದಂದ್ರೆ ಏನು ರೀ, ತಳಗ ಒಲೆ ಆಫ್ ಮಾಡಿಬಿಟ್ಬಿಡ್ಬೇಕ್ರಿ, ಮ್ಯಾಲೆ ಗೋಡಂಬಿ ಹಾಕಿ ಹಂಗೆ ಮಿಕ್ಸ್ ಮಾಡಿಬಿಡ್ಬೇಕ್ರಿ. ಈಗ ಪಾಯಸ ಏನೈತಲ್ರಿ ಹಂಗೆ ಚೆಂದಂಗಿ ರೆಡಿ ಆಗಕತ್ತೈತ್ರಿ. ಈಗ ಪಾಯಸ ಮಿಕ್ಸ್ ಮಾಡಿಬಿಡೋದ್ರಿ. ಈಗ ಪಾಯಸ ಏನಾಗೈತ್ರಿ ನಂದು ರೆಡಿ ಆಗೈತ್ರಿ. ಈಗ ಪಾಯಸಕ್ಕೆ ಏನು ಮಾಡ್ಬೇಕ್ರಿ, ಹಾಕೊಳ್ಳೋದು ಒಲೆ ಆರಿಸಿದ ಮೇಲೆ ರೀ ಮ್ಯಾಲೆ ಒಂದಿಷ್ಟು ತುಪ್ಪ ಹಾಕೋಬೇಕ್ರಿ. ತುಪ್ಪ ಹಾಕೊಳ್ಳೋದ್ರೆ ನೀವು ಎಷ್ಟು ತುಪ್ಪ ಹಾಕೋತಿರಲ್ಲ ಅಷ್ಟು ಚೆಂದಂಗಿ ಅದು ಫ್ಲೇವರ್ ಬರ್ತೈತ್ರಿ. ನೀವು ಯಾವುದೇ ದೇವ್ರದ್ದು ನೈವೇದ್ಯಕ್ಕೆ ಮಾಡ್ಕೋಬೋದ್ರಿ. ಲಕ್ಷ್ಮೀ ಪೂಜಾಕ್ಕೆ, ಈಗ ಕೃಷ್ಣ ಜನ್ಮಾಷ್ಟಮಿ ಬರಾಕತ್ತೈತ್ರಿ, ಅದಕ್ಕೆ ಗೌರಿ ಗಣೇಶ ಹಬ್ಬಕ್ಕೂ ನೀವು ಪಾಯಸವನ್ನು ಮಾಡ್ಕೋಬೋದ್ರಿ. ಇದು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಪಾಯಸ ಐತ್ರಿ. ಈಗ ನಾ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳಕತ್ತೀನಿ ರೀ. ನಮ್ಮ ಮನೆಯಲ್ಲಿ ನಾವು ಇಷ್ಟ ಗಟ್ಟಿ ಇದ್ರೊಳಗೆ ನಾವು ಪಾಯಸ ಇದು ಮಾಡ್ತೀವಿ ರೀ. ನೀವು ಬೇಕಿತ್ತು ಅಂದ್ರೆ ಹಾಲು ಬೇಕಿತ್ತು, ನಿಮ್ಗೆ ಇನ್ನೂ ಇದು ಬೇಕಿತ್ತು ಅಂತಂದ್ರೆ, ತೆಳುವಾಗಿ ಬೇಕಿತ್ತು ಅಂದ್ರೆ ನೀವು ಹಾಲು ಹಾಕ್ಕೋಬೋದ್ರಿ. ಈ ರೀತಿಯಾಗಿ ಈಸಿ ಆ್ಯಂಡ್ ಕ್ವಿಕ್ ಒಳಗೆ ಪಾಯಸ ಏನೈತಲ್ರಿ ರೆಡಿ ಆಕೈತ್ರಿ. ಇದಕ್ಕೆ ಮ್ಯಾಲೆ ಏನೈತಲ್ರಿ ಸ್ವಲ್ಪನ ತುಪ್ಪ ಹಾಕ್ಕೊಳ್ಳೋದ್ರಿ. ಟೇಸ್ಟಾಗಿ ಹತ್ತೈತ್ರಿ. ನೀವು ತುಪ್ಪ ಅಲ್ಲಿಂದನೇ ಹಾಕ್ಕೊಳ್ಳೋದ್ರಲಿಂತ್ರಿ ಹೆಲ್ತಿಗೂ ಚಲೋ ರೀ. ಈಸಿಯಾಗಿ ಈ ರೀತಿಯಾಗಿ ಪಾಯಸವನ್ನು ಮಾಡ್ಬೋದ್ರಿ. ಈ ನನ್ನ ಅಡುಗೆ ಚಾನಲನ್ನು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ.